ಸ್ನೇಹಿತರೆ ನಮಸ್ಕಾರ. ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಸಾಮಾಜಿಕ ಜಾಲತಾಣ ಮತ್ತು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಿಟ್ ಕಾಯಿನ್ ಮತ್ತೊಮ್ಮೆ ಕ್ರಾಶ್ ಆಯ್ತು ಅಂತ ಹೇಳಿ ಒಂದು ಪ್ಯಾನಿಕ್ ನ್ಯೂಸ್ ಬರ್ತಾ ಇದೆ. ನನ್ನ ಕೆಲವು ಸ್ನೇಹಿತರು ಕೂಡ ಯಾರೆಲ್ಲ ಬಿಟ್ ಕಾಯಿನ್ ಬೈ ಮಾಡಿದ್ರು ಅವ್ರು ನನಗೆ ಕೇಳ್ತಾ ಇದ್ರು, ಖರೀದಿ ಮಾಡಿರ್ತಕ್ಕಂಥ ಬಿಟ್ ಕಾಯಿನ್ ಅನ್ನ ಹೋಲ್ಡ್ ಮಾಡಬೇಕಾ ಅಥವಾ ಸೆಲ್ ಮಾಡಬೇಕಾ ಅಂತ ಹೇಳಿ. ನಾನೊಂದು ಡೀಟೇಲ್ ಟೆಕ್ನಿಕಲ್ ಅನಾಲಿಸಿಸ್ ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ನಾನು ಹೇಳ್ಬೇಕಾಗಿರುವಂತದ್ದು ಏನಂತಂದ್ರೆ, ಬಿಟ್ ಕಾಯಿನ್ ತನ್ನ ಇತಿಹಾಸದಲ್ಲಿ ಕ್ರಾಶೇ ಆಗಿಲ್ಲ. ಓಕೆ, ಇದನ್ನ ಡೀಟೇಲ್ ಟೆಕ್ನಿಕಲ್ ಅನಾಲಿಸಿಸ್ ನ ಮಾಡೋದಕ್ಕೆ ನಾನು 3 ಸೆಕ್ಷನ್ ತಗೊಂಡಿದ್ದೀನಿ. ಒಂದು, ಈಗ ನಡೀತಾ ಇರ್ತಕ್ಕಂಥ ಪ್ರೈಸ್ ಆಕ್ಷನ್ ಅರೌಂಡ್ $100,000 ಅಲ್ಲಿ, ಜೊತೆಗೆ ಪ್ರೀವಿಯಸ್ ಆಲ್ ಟೈಮ್ ಹೈ $65,000 to $70,000 ಇದ್ದಾಗಲೂ ಕೂಡ ಬಿಟ್ ಕಾಯಿನ್ ಕ್ರಾಶ್ ಆಯ್ತು ಅಂತ ಹೇಳಿ ನ್ಯೂಸ್ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ಅನಾಲಿಸಿಸ್ ಮಾಡೋಣ. ಜೊತೆಗೆ 2017ರ ಬುಲ್ ಮಾರ್ಕೆಟ್ ಅಲ್ಲೂ ಸಹ ಹಲವಾರು ಸಲ ಬಿಟ್ ಕಾಯಿನ್ ಕ್ರಾಶ್ ಆಗಿದೆ ಅಂತ ಹೇಳಿ ಸುದ್ದಿ ಆಗಿತ್ತು. ಹಾಗಾಗಿ ಅದನ್ನು ಕೂಡ ಅನಾಲಿಸಿಸ್ ಮಾಡೋಣ. ಸೊ ಬೇಸಿಕಲಿ ಈ ಒಂದು ಕ್ರಾಶ್ ಅಂತ ಏನು ಹೇಳ್ತಾ ಇದಾರಲ್ಲ, ಒಂದು ಬೇಸಿಕಲಿ ಒಂದು ವರ್ಗದ ಜನ, ಎಸ್ಪೆಷಲಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ತಮ್ಮದೇ ಆದಂತ ಎಕ್ಸ್ಪೀರಿಯನ್ಸ್ ನ ಹೊಂದಿರತಕ್ಕಂಥ ಜನ ಬಿಟ್ ಕಾಯಿನ್ ಕ್ರಾಶ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮೈನ್ ಸ್ಟ್ರೀಮ್ ಮೀಡಿಯಾ ಅಥವಾ ಯೂಟ್ಯೂಬ್ ಅಲ್ಲೂ ಕೂಡ ಇದನ್ನ ಪಿಕ್ ಮಾಡಿ, ಓಕೆ ಬಿಟ್ ಕಾಯಿನ್ ಕ್ರಾಶ್ ಆಯ್ತು ಅಂತ ಹೇಳಿ ಒಂದು ಪ್ಯಾನಿಕ್ ನ್ಯೂಸ್ ನ ಆಕ್ಚುಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಬೇಸಿಕಲಿ ನಾನು ಏನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ, ಬಿಟ್ ಕಾಯಿನ್ ಹ್ಯಾಸ್ ನಾಟ್ ಕ್ರಾಶ್ಡ್. ಓಕೆ, ಬಿಟ್ ಕಾಯಿನ್ ತನ್ನ ಇತಿಹಾಸದಲ್ಲಿ ಕ್ರಾಶೇ ಆಗಿಲ್ಲ. ಇದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. 30 to 40% ಪ್ರೈಸ್ ಡ್ರಾಪ್ ಇಸ್ ಟಿಪಿಕಲಿ ಕನ್ಸಿಡರ್ಡ್ ಎ ಪುಲ್ ಬ್ಯಾಕ್ ಆರ್ ರಿಟ್ರೇಸ್ಮೆಂಟ್. ಬಿಟ್ ಕಾಯಿನ್ ಪ್ರೈಸ್ ಏನಾದ್ರು 30 to 40% ಡ್ರಾಪ್ ಆಯ್ತು ಅಂದ್ರೆ ಅದನ್ನ ಪುಲ್ ಬ್ಯಾಕ್ ಅಂತ ಕರಿಬೇಕು ಅಥವಾ ರಿಟ್ರೇಸ್ಮೆಂಟ್ ಅಂತ ಕರಿಬೇಕು. ಇದೇನಾದ್ರು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಏನಾದ್ರು ಆಗಿದ್ರೆ ಅದು ಪ್ರಾಬಬ್ಲಿ ಅದನ್ನ ಕ್ರಾಶ್ ಅಂತ ಅದನ್ನ ಬಳಕೆ ಮಾಡ್ಬೋದಿತ್ತೋ ಏನೋ. ಬಟ್ ಬಿಟ್ ಕಾಯಿನ್ಗಂತೂ 30 to 40% ಪ್ರೈಸ್ ಡ್ರಾಪ್ ಅದು ಕ್ರಾಶ್ ಅಂತ ಹೇಳಕ್ ಸಾಧ್ಯನೇ ಆಗೋದಿಲ್ಲ. ಲೆಟ್ಸ್ ಅನಲೈಸ್ ದ ರೀಸೆಂಟ್ ಪ್ರೈಸ್ ಆಕ್ಷನ್ ಅರೌಂಡ್ ದ $100,000 ಮಾರ್ಕ್. ನಾನಿಲ್ಲಿ ಬಿಟ್ ಕಾಯಿನ್ ವರ್ಸಸ್ USD ಡೈಲಿ ಟೈಮ್ ಫ್ರೇಮ್ ನ ಓಪನ್ ಮಾಡಿದ್ದೀನಿ. ಈಗ ಏನು ಕ್ರಾಶ್ ಅಂತ ಏನು ನ್ಯೂಸ್ ಬರ್ತಾ ಇದೆಯಲ್ಲ, ಇಲ್ಲಿಂದ ಏನು ಪ್ರೈಸ್ ಡ್ರಾಪ್ ಆಗಿದೆ ನೋಡಿ, ಇದನ್ನೇ ಕ್ರಾಶ್ ಅಂತ ಹೇಳ್ತಾ ಇರೋದು. ಸೊ ಬಿಟ್ ಕಾಯಿನ್ ಆಲ್ ಟೈಮ್ ಹೈ ಹೋಗಿದ್ದು $108,000 to $109,000 ಆಲ್ ಟೈಮ್ ಹೈ ಹೋಗಿತ್ತು. ಸೊ ಅಲ್ಲಿಂದ ಬಿಟ್ ಕಾಯಿನ್ ಒಂದು 2 ಸಲ ಪುಲ್ ಬ್ಯಾಕ್ ಮಾಡಿದೆ, ಅಥವಾ ಕ್ರಾಶ್ ಅಂತ ಹೇಳೋದಾದ್ರೆ ಕ್ರಾಶ್ ಆಗಿದೆ. ಮೊದಲನೇ ಪುಲ್ ಬ್ಯಾಕ್ ಎಷ್ಟಾಗಿದೆ ಅಂತ ನೋಡೋದಾದ್ರೆ ಅರೌಂಡ್ 17.72% ಅಷ್ಟು ಬಿಟ್ ಕಾಯಿನ್ ಪ್ರೈಸ್ ಡ್ರಾಪ್ ಆಗಿತ್ತು. ಇದನ್ನ ನೋಟ್ ಡೌನ್ ಮಾಡ್ತೀನಿ, 17.72%. ಓಕೆ, ಸೊ ಎರಡನೇ ಬಿಟ್ ಕಾಯಿನ್ ಪ್ರೈಸ್ ಡ್ರಾಪ್ ಆಗಿರೋದು ಎಷ್ಟು ಅಂತ ನೋಡೋದಾದ್ರೆ, ಆಲ್ ಟೈಮ್ ಹೈ ಇಂದ ಇಲ್ಲಿವರೆಗೂ ಬಂದಿರುವಂತದ್ದು ಅರೌಂಡ್ 28.37%. 28.37. ಸೊ ಈ ಎರಡು ನಂಬರ್ನ ನೋಡ್ಬೋದು, 17.72 ಮತ್ತೆ 28.37. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ 2024ನೇ ಇಸ್ವಿಯಿಂದ ಇಲ್ಲಿವರೆಗೂ ಅಂದ್ರೆ ಆಲ್ ಟೈಮ್ ಹೈ ವರೆಗೂ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಬಿಟ್ ಕಾಯಿನ್ ಅಂತ ನೋಡೋದಾದ್ರೆ ಅರೌಂಡ್ 164.35% ಅಷ್ಟು ಬಿಟ್ ಕಾಯಿನ್ ರಿಟರ್ನ್ಸ್ ಕೊಟ್ಟಿದೆ. ಸೊ ಕಳೆದ ಒಂದು ವರ್ಷ ಬಿಟ್ ಕಾಯಿನ್ ಪ್ರೈಸ್ ಜಾಸ್ತಿ ಹೋಗಿರೋದು 164.35%. ಓಕೆ, ಅದರಲ್ಲಿ 17% ಮತ್ತು 28% ಅಷ್ಟು ಏನಾದ್ರು ಪ್ರೈಸ್ ಕಮ್ಮಿ ಆದ್ರೆ ಇದನ್ನ ಕ್ರಾಶ್ ಅಂತ ಹೇಗೆ ಹೇಳಕ್ಕಾಗುತ್ತೆ? ದಿಸ್ ಇಸ್ ಕಾಲ್ಡ್ ಆಸ್ ಎ ಫುಲ್ ಬ್ಯಾಕ್ ಆರ್ ರಿಟ್ರೇಸ್ಮೆಂಟ್. ಯಾವುದೇ ಕುದುರೆ ಆಗ್ಲಿ ಕಂಟಿನ್ಯೂಸ್ ಓಡ್ತಾನೆ ಇರೋದಿಲ್ಲ, ಅದಕ್ಕೊಂದು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಈವನ್ ಬುಲ್ ಮಾರ್ಕೆಟ್ ಅಲ್ಲೂ ಕೂಡ ಪ್ರೈಸ್ ಕಂಟಿನ್ಯೂಸ್ಲಿ ಒಂದೇ ಸಲಿ ಒಂದು ಪ್ಯಾರಾಬೋಲಿಕ್ ಆಗಿ ಒಂದು ಸ್ಟ್ರೈಟ್ ಆಗಿ ಹೋಗೋದಿಲ್ಲ. ಸ್ವಲ್ಪ ಹೈಯರ್ ಹೈ ಹೋದ್ಮೇಲೆ ಒಂದು ಹೈಯರ್ ಲೋ ಆಗ್ಬೇಕಾಗುತ್ತೆ. ಬೇಸಿಕಲಿ ಒಂದು ರಿಟ್ರೇಸ್ಮೆಂಟ್ ಅಥವಾ ಫುಲ್ ಬ್ಯಾಕ್ ಆಗ್ಲೇಬೇಕಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ನಡೆಯೋದೇ ಹೀಗೆ. ಸೊ ಈಗ ನಡೀತಾ ಇರ್ತಕ್ಕಂಥ $100,000 ಅಲ್ಲಿ $100,000 ರೇಂಜ್ ಅಲ್ಲಿ ನಡೀತಾ ಇದೆ ಪ್ರೈಸ್ ಆಕ್ಷನ್. ಈ ಒಂದು ಸ್ಮಾಲ್ ಪ್ರೈಸ್ ಡ್ರಾಪ್ ಏನಿದೆ, ದಿಸ್ ಇಸ್ ಕಾಲ್ಡ್ ಎಸ್ ರಿಟ್ರೇಸ್ಮೆಂಟ್. ಇದನ್ನ ಕಳೆದ ವರ್ಷ ಅಂದ್ರೆ ಬಿಟ್ ಕಾಯಿನ್ ಏನ್ ರಿಟರ್ನ್ಸ್ ಕೊಟ್ಟಿದ್ದು ಅದನ್ನ ಕಂಪೇರ್ ಮಾಡಿ ನೋಡಿದ್ರು ಕೂಡ ದಿಸ್ ಇಸ್ ನಾಟ್ ಎ ಕ್ರಾಶ್ ಅಂತ ಹೇಳ್ಬೋದು. ಎರಡನೇ ಪಾಯಿಂಟ್, ಇನ್ ದ ಪ್ರೀವಿಯಸ್ ಆಲ್ ಟೈಮ್ ಹೈಸ್ ಬಿಟ್ ಕಾಯಿನ್ ಎಕ್ಸ್ಪೀರಿಯನ್ಸ್ ಸಿಮಿಲರ್ ಪುಲ್ ಬ್ಯಾಕ್. ಪ್ರೀವಿಯಸ್ ಆಲ್ ಟೈಮ್ ಹೈ ಅಂದ್ರೆ $65,000 to $70,000 ಇದ್ದಾಗಲೂ ಕೂಡ ಇದೇ ರೀತಿ ಬಿಟ್ ಕಾಯಿನ್ ಕ್ರಾಶ್ ಆಯ್ತು ಅಂತ ಹೇಳಿ ಹಲವಾರು ಸಲ ನ್ಯೂಸ್ ಬಂದಿತ್ತು. ಹಾಗಾಗಿ ಆ ಒಂದು ಸಮಯದಲ್ಲಿ ಇದ್ದಂತಹ ಪ್ರೈಸ್ ಆಕ್ಷನ್ ಅನಾಲಿಸಿಸ್ ಕೂಡ ಮಾಡೋಣ. ಸೊ ಪ್ರೀವಿಯಸ್ ಆಲ್ ಟೈಮ್ ಹೈ ನೋಡೋದಾದ್ರೆ ನಾನು ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಇಲ್ಲೊಂದು ಏನು ಪೀಕ್ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಪ್ರೀವಿಯಸ್ ಆಲ್ ಟೈಮ್ ಹೈ. ಇದನ್ನ ಇಂಡಿಕೇಟ್ ಮಾಡೋದಕ್ಕೆ ಒಂದು ಹಾರಿಜಾಂಟಲ್ ರೇನ್ ಆಗ್ತಾ ಇದೆ ಇಲ್ಲಿ. ಓಕೆನಾ? ಸೊ ಈ ಒಂದು ಪ್ರೈಸ್ ಆಕ್ಷನ್ ಏನ್ ನಡೆದಿದೆ ಇಲ್ಲಿ, ದಿಸ್ ಇಸ್ ಕಾಲ್ಡ್ ಆಸ್ ಪ್ರೀವಿಯಸ್ ಆಲ್ ಟೈಮ್ ಹೈ ಪ್ರೈಸ್ ಆಕ್ಷನ್ ನಡೆದಿದ್ದು.
ಈ ಸಮಯದಲ್ಲೂ ಕೂಡ ಹಲವಾರು ಸಲ ಬಿಟ್ಕಾಯಿನ್ ಕ್ರಾಶ್ ಆಗಿದೆ ಅಂತ ಹೇಳಿ ಹಲವಾರು ಸಲ ನ್ಯೂಸ್ ಬಂದಿತ್ತು. ಸೊ ಎಷ್ಟು ಕ್ರಾಶ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇದರಲ್ಲಿ. ಅಗೇನ್ ಐ ವಿಲ್ ಗೋ ಟು ಡೈಲಿ ಟೈಮ್ ಫ್ರೇಮ್. ಓಕೆ, ಸೊ ಇಲ್ಲಿ ಮೆಜರ್ಮೆಂಟ್ ಮಾಡೋದಾದ್ರೆ ದ ಫಸ್ಟ್ ಟೈಮ್ ಬಿಟ್ಕಾಯಿನ್ ಪ್ರೈಸ್ ಆಲ್ ಟೈಮ್ ಹೈ ಅಂದ್ರೆ ಪ್ರೀವಿಯಸ್ ಆಲ್ ಟೈಮ್ ಹೈ ಹೋಗಿ ಅಲ್ಲಿಂದ ಕೆಳಗಡೆ ಪ್ರೈಸ್ ಡ್ರಾಪ್ ಆಗಿದ್ದು ಅರೌಂಡ್ 17.68%. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತೀನಿ, ಕೊನೆಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಜೊತೆಗೆ ಮತ್ತೆ ಬಿಟ್ಕಾಯಿನ್ ಪ್ರೈಸ್ ಮೇಲಕ್ಕೆ ಹೋಯ್ತು, ಅಗೇನ್ ಇಟ್ ಡ್ರಾಪ್ ಅರೌಂಡ್ 22.27%. ಮತ್ತೆ ಆಲ್ ಟೈಮ್ ಹೈ ಅಂದ್ರೆ ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ಕೆಳಗಡೆ ಬಂದಿದ್ದು ಅರೌಂಡ್ 25.44%. One more swing high in the swing low, 28.89%. 29 ರಫ್ಲಿ ಇರ್ಬೋದು. ಅಗೇನ್ ಮತ್ತೊಮ್ಮೆ ಇಲ್ಲಿ ನೋಡೋದಾದ್ರೆ ಅರೌಂಡ್ 19%. ಈ ಒಂದು ಶಾರ್ಟ್ ಪುಲ್ ಬ್ಯಾಕ್ ಕೂಡ ಮೆಜರ್ಮೆಂಟ್ ಮಾಡೋಣ. ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ 12% ಅಂತ ಹೇಳ್ಬೋದು. ಓಕೆ, ಸೊ ಪ್ರೀವಿಯಸ್ ಆಲ್ ಟೈಮ್ ಹೈ ಅಂದ್ರೆ $70,000 ಅಲ್ಲಿ ನಡೆದಂತಹ ಪ್ರೈಸ್ ಆಕ್ಷನ್ ಅನಾಲಿಸಿಸ್ ಇಲ್ಲೂ ಕೂಡ ಬಿಟ್ಕಾಯಿನ್ ಕ್ರಾಶ್ ಆಗಿದೆ ಅಂತ ಹೇಳಿ ನ್ಯೂಸ್ ಬಂದಿತ್ತು. ಸೊ ಎಷ್ಟೆಲ್ಲ ಕ್ರಾಶ್ ಆಗಿದೆ ಅಂದ್ರೆ 17, 22, 25, 29, 19, 12 ಎಕ್ಸೆಟ್ರಾ. ಇದನ್ನ ರೀಸೆಂಟ್ ಕ್ರಾಶ್ ಅಂತ ಹೇಳಲಾಗ್ತಿದೆಯಲ್ಲ, ಇದಕ್ಕೆ ಕಂಪೇರ್ ಮಾಡಿ ನೋಡಿ. 17, 22, 25, 29, 19% ಒಂದ್ ಕಡೆ, 17, 28 ಒಂದ್ ಕಡೆ. ಓಕೆ, ಮೋರ್ ಆರ್ ಲೆಸ್ ಬಿಟ್ಕಾಯಿನ್ ಪ್ರೈಸ್ ಡ್ರಾಪ್ ಆಗಿರುವಂಥದ್ದು ಅರೌಂಡ್ 25 ಅಥವಾ ಮ್ಯಾಕ್ಸಿಮಮ್ ಒಂದು 30% ಒಳಗಡೆನೆ ಇದೆ. ಸೊ ಬಿಟ್ಕಾಯಿನ್ ಪ್ರೈಸ್ ಜಾಸ್ತಿ ಹೋದಾಗ 160, 200, 300% ವರೆಗೂ ಹೋಗುತ್ತೆ. ಈ ರೀತಿ ಏನಾದ್ರು ಪ್ರೈಸ್ ಡ್ರಾಪ್ ಆದಾಗ ಅರೌಂಡ್ 30% ವರೆಗೂ ಪ್ರೈಸ್ ಫುಲ್ ಬ್ಯಾಕ್ ಆಗುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ, ಯಾರೆಲ್ಲ ಆಲ್ ಟೈಮ್ ಹೈಗ್ ಬಂದಾಗ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತ ನೀಡ್ಸ್ ಅಂಡ್ ವಾಂಟ್ಸ್ ಇರುತ್ತೆ, ಅಥವಾ ಕೆಲವು ಟ್ರೇಡ್ ಮಾಡ್ತಿರ್ತಾರೆ. ಸೊ ಅವರು ಸೆಲ್ ಮಾಡಿದಾಗ ಆಬ್ವಿಯಸ್ಲಿ ಒಂದು ಪ್ರೈಸ್ ಕರೆಕ್ಷನ್ಸ್ ಆಗುತ್ತೆ. ಬಟ್ ಯಾರೆಲ್ಲ ಬಿಟ್ಕಾಯಿನ್ ಬೈಯರ್ಸ್ ಇದ್ದಾರೆ, ಓಕೆ, ಬಿಟ್ಕಾಯಿನ್ ನ ಲಾಂಗ್ ಟರ್ಮ್ ಅಲ್ಲಿ ವ್ಯೂ ಮಾಡ್ತಾ ಇದಾರಲ್ಲ, ಅವರೆಲ್ಲರೂ ಕೂಡ ಬೈ ಮಾಡ್ತಾರೆ. ಸೊ ಬೇಸಿಕಲಿ ಒಂದು ಟಗ್ ಆಫ್ ವಾರ್ ನಡೀತಾ ಇರುತ್ತೆ ಬಿಟ್ವೀನ್ ದ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ಸೆಲ್ಲರ್ಸ್ ಎಲ್ಲಿವರೆಗೂ ಸೆಲ್ ಮಾಡಕ್ ಸಾಧ್ಯ? ಸೆಲ್ಲರ್ಸ್ ಕ್ಯಾನ್ ಸೆಲ್ ಓನ್ಲಿ ಒನ್ ಟೈಮ್, ರೈಟ್? ಸೊ ಹಾಗಾಗಿ ಒಂದು ಕನ್ಸಾಲಿಡೇಷನ್ ಆದ್ಮೇಲೆ ಮತ್ತೆ ಬಿಟ್ಕಾಯಿನ್ ಬ್ರೇಕ್ಔಟ್ ಆಯ್ತು, ಮೇಲಕ್ಕೆ ಹೋಯ್ತು, ಈಗ ಮತ್ತೆ ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಐ ಲೈಕ್ಲಿ ಮತ್ತೆ ಇದು ಬ್ರೇಕ್ಔಟ್ ಕೊಟ್ಟು ಮುಂದಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಇಲ್ಲಿ 80%, 90% ವರೆಗೂ ಏನು ಡ್ರಾಡೌನ್ ಆಗಿಲ್ಲ. ಸೊ ಬಿಟ್ಕಾಯಿನ್ ಪ್ರೀವಿಯಸ್ ಆಲ್ ಟೈಮ್ ಹೈಯಲ್ಲೂ ಕೂಡ ಏನ್ ಕರೆಕ್ಷನ್ಸ್ ಆಗಿತ್ತು ಇದನ್ನ ನೋಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಹಾಗಾಗಿ ಇದನ್ನು ಕೂಡ ಕ್ರಾಶ್ ಅಂತ ಹೇಳಕ್ ಆಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ಅಸ್ ಫುಲ್ ಬ್ಯಾಕ್ ಆರ್ ರೀಟ್ರೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ನಾವೀಗ ಒಟ್ಟಾರೆಯಾಗಿ $100K ಅಲ್ಲಿ ಪ್ರೈಸ್ ಆಕ್ಷನ್ ನೋಡಿದ್ವಿ ಮತ್ತೆ ಪ್ರೀವಿಯಸ್ ಆಲ್ ಟೈಮ್ ಹೈ ಅಲ್ಲಿ ನೋಡಿದ್ವಿ. ಮೂರನೇ ಪಾಯಿಂಟ್, ಈವನ್ ಡ್ಯೂರಿಂಗ್ ದ 2017 ಬುಲ್ ಮಾರ್ಕೆಟ್, Bitcoin experienced multiple pullbacks of around 30%. Let's analyze that as well. ಸೊ 2017 ನಡೆದಂತಹ ಬುಲ್ ಮಾರ್ಕೆಟ್ ನ ಕೂಡ ಅನಾಲಿಸಿಸ್ ಮಾಡೋಣ. ಅದಕ್ಕೆ ನಾನು ಬಿಟ್ಕಾಯಿನ್ ವರ್ಸಸ್ $US ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಜೊತೆಗೆ ಫಾರ್ ದ ಈಸ್ ಆಫ್ ಅನಾಲಿಸಿಸ್ ನಾನು ರೆಗ್ಯುಲರ್ ಚಾರ್ಟ್ ಇಂದ ಲಾಗರಿಥಮಿಕ್ ಸ್ಕೇಲ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಾವು ನೋಡ್ಬೇಕಾಗಿರುವಂತದ್ದು 2017 ಬುಲ್ ಮಾರ್ಕೆಟ್. ಸೊ ಈ ಒಂದು ಪ್ರೈಸ್ ಮೂವ್ಮೆಂಟ್ ಏನಿದೆಯಲ್ಲ, ಇದೇ 2017 ನಡೆದಂತ ಬುಲ್ ಮಾರ್ಕೆಟ್. ಇಲ್ಲಿ ಆಲ್ ಟೈಮ್ ಹೈನ ಮಾರ್ಕ್ ಮಾಡ್ತೀನಿ. ಕ್ಲಿಕ್ ಆನ್ ದ ಹಾರಿಜಾಂಟಲ್ ರೇ ಅಂಡ್ ಓಕೆ. ಸೊ ಈ ಒಂದು ಬ್ಲಾಕ್ ಕಲರ್ ಮಾರ್ಕ್ ಏನಿದೆಯಲ್ಲ ಅರೌಂಡ್ 19,672, ಇದು 2017 ಆಲ್ ಟೈಮ್ ಹೈ. ಓಕೆ, ಸೊ ಈ ಆಲ್ ಟೈಮ್ ಹೈ ಈ ಒಂದು ಕೆಳಗಡೆ ಅಂದ್ರೆ 2016 ಏನಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಏನು ಪ್ರೈಸ್ ಮೂವ್ಮೆಂಟ್ ಆಗಿತ್ತು ಅರೌಂಡ್ 8,438%. ಇದು ಬಿಟ್ಕಾಯಿನ್ ಇತಿಹಾಸದಲ್ಲಿ ಬಂದಂತ ಅತಿ ದೊಡ್ಡ ಬುಲ್ ಮಾರ್ಕೆಟ್. ಸೊ ಈ ಒಂದು ಬುಲ್ ಮಾರ್ಕೆಟ್ ಅಲ್ಲೂ ಕೂಡ ಯಾವ ರೀತಿ ಪ್ರೈಸ್ ಮೂವ್ಮೆಂಟ್ ಆಗಿತ್ತು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಒಂದು ಆಲ್ ಟೈಮ್ ಹೈ ಏನು ಹೋಗಿದೆ ಅಲ್ಲಿಂದ ಕೆಳಗಡೆ ನೋಡ್ತಾ ಹೋಗೋಣ. ಜೊತೆಗೆ ಆಲ್ ಟೈಮ್ ಹೈ ಮತ್ತೆ ಕೆಳಗಡೆ ಆಲ್ ಟೈಮ್ ಹೈ ಲೋ. ಸೊ ಈ ರೀತಿ ಎಷ್ಟು ಪ್ರೈಸ್ ಬಿಟ್ಕಾಯಿನ್ ಡ್ರಾ ಡೌನ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ.
ಸೊ ಮೊದಲನೇದು ಇಲ್ಲಿ ಪ್ರೈಸ್ ಇಲ್ಲಿವರೆಗೂ ಹೋಗಿ ಮತ್ತೆ ಕೆಳಗಡೆ ಬಂದಿದೆಯಲ್ಲ, ಇದನ್ನ ಮೆಜರ್ಮೆಂಟ್ ಮಾಡಿದ್ರೆ ಅರೌಂಡ್ 39.54% ಅಷ್ಟು ಬಿಟ್ಕಾಯಿನ್ ಪ್ರೈಸ್ ಡ್ರಾಪ್ ಆಗಿದೆ ಇಲ್ಲಿ. ಸೊ ಇದನ್ನ ನೋಟ್ ಡೌನ್ ಮಾಡೋಣ. 39.54%. ಮತ್ತೆ ಆಲ್ ಟೈಮ್ ಹೈ ಹೋಗಿದೆ ಇಲ್ಲಿ. ಸೊ ಇಲ್ಲಿಂದ ಬಿಟ್ಕಾಯಿನ್ ಪ್ರೈಸ್ ಕೆಳಗಡೆ ಬಂದಿದ್ದು ಅರೌಂಡ್ 39%. ಮತ್ತೊಮ್ಮೆ ಇಲ್ಲಿ ಹೋಗಿದೆ. ಹೈ ಟು ಲೋ ಮಾತ್ರ ನಾನು ಮೆಜರ್ಮೆಂಟ್ ಮಾಡ್ತಾ ಇರೋದು. ಸೊ ಇಲ್ಲಿ 33.48 ಬಂದಿದೆ. ಅಗೇನ್ ಒನ್ ಮೋರ್ ಹೈ ಟು ಲೋ 34%. ಇಲ್ಲೂ ಕೂಡ ಮತ್ತೊಮ್ಮೆ ಆಲ್ ಟೈಮ್ ಹೈ ಅಂಡ್ ದೆನ್ ಪುಲ್ ಬ್ಯಾಕ್ ಅಥವಾ ಕ್ರಾಶ್ ಅಂತ ಏನು ಹೇಳ್ತಾ ಇದ್ರಲ್ಲ ಅದು ಅರೌಂಡ್ 38% ಆಗಿದೆ. Again one more 39.54. ಮತ್ತೊಮ್ಮೆ ಈ ಹೈ ಇಂದ ಕೆಳಗಡೆ ಹೋಗಿ ಒಂದು ಬಿಗ್ ರೆಡ್ ಕ್ಯಾಂಡಲ್, ಒಂದೇ ಒಂದು ರೆಡ್ ಕ್ಯಾಂಡಲ್ ಏನಿದೆಯಲ್ಲ ಅದು 29% ಅಷ್ಟು ಕಮ್ಮಿ ಆಗಿದೆ. ಓಕೆ, ಸೊ ಝೂಮ್ ಔಟ್ ಮಾಡಿ ನೋಡಿ. ಬಿಟ್ಕಾಯಿನ್ ಈ ಒಂದು ಲೋ ಪಾಯಿಂಟ್ ಇಂದ ಹೈವರೆಗೂ 2017 ಆಲ್ ಟೈಮ್ ಹೈವರೆಗೂ ಕೂಡ ಅರೌಂಡ್ 8,800 ಸಮಥಿಂಗ್ ಅಷ್ಟು ಪರ್ಸೆಂಟೇಜ್ ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಜೊತೆಗೆ ಈ ಒಂದು ಬುಲ್ ಮಾರ್ಕೆಟ್ ಅಲ್ಲೂ ಕೂಡ 1 2 3 4 5 6 7 ಟೈಮ್ಸ್ ಬಿಟ್ಕಾಯಿನ್ ಪ್ರೈಸ್ ಕ್ರಾಶ್ ಆಗಿದೆ. ಇಟ್ ಮೀನ್ಸ್ ನನ್ನ ಪ್ರಕಾರ ಇದು ಪುಲ್ ಬ್ಯಾಕ್ ಆರ್ ರಿಟ್ರೇಸ್ಮೆಂಟ್. ಅದು ಎಷ್ಟಾಗಿದೆ ಅಂತ ನೋಡೋದಾದ್ರೆ 39, 39, 33, 34, 38, 39, 29 ರಫ್ಲಿ ಆಲ್ಮೋಸ್ಟ್ ಒಂದು 40% ಹತ್ತತ್ರವರೆಗೂ ಕೂಡ ಬಿಟ್ಕಾಯಿನ್ ಪ್ರೈಸ್ ಕಮ್ಮಿ ಆಗಿದೆ. ಸೊ ಪ್ರತಿ ಸಲ ಬಿಟ್ಕಾಯಿನ್ ಪ್ರೈಸ್ ಅರೌಂಡ್ 30%, 40% ಅಷ್ಟು ಕಮ್ಮಿ ಆದಾಗ ಒಂದು ನ್ಯೂಸ್ ಎಲ್ಲ ಕಡೆ ಬರೋದೇನು ಅಂತಂದ್ರೆ ಕ್ರಾಶ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ. ಸೊ ಈ ಒಂದು 30%, 40% ವರೆಗೂ ಏನು ಕಮ್ಮಿ ಆಗಿದೆ, ಈ ಒಂದು ಪ್ರೈಸ್ ಅನಾಲಿಸಿಸ್ ಅಂದ್ರೆ 2017ರಲ್ಲಿ ನಡೆದಂತಹ ಬಿಟ್ಕಾಯಿನ್ ಡ್ರಾಡೌನ್ ಅಥವಾ ಪ್ರೈಸ್ ಕಮ್ಮಿ ಆಗಿರುವಂಥದ್ದು, ಅದನ್ನ ಈ ಒಂದು ಸಮಯದಲ್ಲಿ ಓಕೆ ಬಿಟ್ಕಾಯಿನ್ ಪ್ರೀವಿಯಸ್ ಆಲ್ ಟೈಮ್ ಹೈಲಿ ಬಂದಂತಹ ಪರ್ಸೆಂಟೇಜಸ್ ಈಗ ಅಂದ್ರೆ $100K ಅಲ್ಲಿ ನಡೀತಾ ಇರ್ತಕ್ಕಂಥ ಪರ್ಸೆಂಟೇಜಸ್ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ಅರ್ಥ ಆಗೋದು ಏನಂತಂದ್ರೆ 30 to 40% ಆಫ್ ಬಿಟ್ಕಾಯಿನ್ ಪ್ರೈಸ್ ಏನಾದ್ರು ಡೌನ್ ಆದರೆ this is not called as a crash, this is called as a pullback or retracement, and it is completely fine for Bitcoin. So overall ಆಗಿ summary ನೋಡೋದಾದ್ರೆ a 30 to 40% price drop is not a crash. It's called as a pullback or retracement, which is completely normal. ಜೊತೆಗೆ ಯಾವುದೇ ರೀತಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗಿ ಸೆಲ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ಇನ್ಫ್ಯಾಕ್ಟ್ ಇದನ್ನ ಆಪರ್ಚುನಿಟಿ ಆಗಿ ನೋಡ್ಬೇಕು. ಓಕೆ, ಬಿಟ್ಕಾಯಿನ್ ಪ್ರೈಸ್ 30 to 40% ಡಿಸ್ಕೌಂಟ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಇನ್ನಷ್ಟು ಸತೋಶಿಸ್ನ ಬೈ ಮಾಡೋದಕ್ಕೆ ಅವಕಾಶ ಸಿಗ್ದಂಗಾಗುತ್ತೆ. ಎರಡನೇ ಪಾಯಿಂಟ್, ಬಿಟ್ಕಾಯಿನ್ ಹ್ಯಾಸ್ ನೆವರ್ ಕ್ರಾಶ್ಡ್ ಇನ್ ಇಟ್ಸ್ ಹಿಸ್ಟ್ರಿ. ಲೆಟ್ಸ್ ಅನಲೈಸ್ ಇಟ್ ಫ್ರಮ್ ಅ ಬ್ರೋಡರ್ ಪರ್ಸ್ಪೆಕ್ಟಿವ್. ಈ ಒಂದು ಬಿಟ್ಕಾಯಿನ್ ವರ್ಸಸ್ USD ಯ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ಲಾಗರಿಥಮಿಕ್ ಪ್ರೈಸ್ ಚಾರ್ಟ್ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಬಿಟ್ಕಾಯಿನ್ ಸಿನ್ಸ್ ದ ಇನ್ಸೆಪ್ಷನ್ 2010ರಲ್ಲಿ ಅದು ಬಿಟ್ಕಾಯಿನ್ ಒಂದು ಮಾನಿಟರಿ ವ್ಯಾಲ್ಯೂ ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಿಟ್ಕಾಯಿನ್ ಪ್ರೈಸ್ ಮೇಲಕ್ಕೆ ಹೋಗ್ತಾನೆ ಇದೆ. ಓಕೆ, ಇದನ್ನು ಕೂಡ ಡೀಟೈಲ್ ಆಗಿ ಅಟೆನ್ ಓವರ್ ವ್ಯೂ ಅನಾಲಿಸಿಸ್ ಮಾಡೋದಾದ್ರೆ ಯಾರೆಲ್ಲ ಪ್ರೈಸ್ ಕ್ರಾಶ್ ಅಂತ ಹೇಳ್ತಾ ಇದ್ರಲ್ಲ, ಈ ಒಂದು ಪ್ರೈಸ್ ಪುಲ್ ಬ್ಯಾಕ್ ಏನಿದೆಯಲ್ಲ ಇದನ್ನ ಕ್ರಾಶ್ ಅಂತ ಹೇಳ್ತಾ ಇರುವಂತದ್ದು. ಈ ಒಂದು ಎಲ್ಲಾ ಕ್ರಾಶ್ನು ಕೂಡ ಎಲ್ಲಾ ಕ್ರಾಶ್ನ ಬಾಟಮ್ ನ ಮಾರ್ಕ್ ಮಾಡೋದಾದ್ರೆ ಓಕೆ, ಇಲ್ಲೊಂದು ಬಾಟಮ್ ಆಗಿತ್ತು. ಐ ವಿಲ್ ಚೇಂಜ್ ದ ಕಲರ್. ಓಕೆ, ಇಲ್ಲೊಂದು ಬಾಟಮ್ ಆಗಿತ್ತು, ಜೊತೆಗೆ ಇಲ್ಲೊಂದು ಬಾಟಮ್ ಆಗಿದೆ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಪ್ರೈಸ್ ಕ್ರಾಶ್ ಆಗಿದೆ ಅಂತ ಏನು ಹೇಳ್ತಾರಲ್ಲ ಅಲ್ಲಿವರೆಗೂ ಆಗಿದೆ. ಬೇಸಿಕಲಿ ಇಟ್ಸ್ ನಾಟ್ ಎ ಕ್ರಾಶ್, ಆಕ್ಚುಲಿ ಇಟ್ಸ್ ಬೇರ್ ಮಾರ್ಕೆಟ್ ಅಂತ ಹೇಳ್ಬೋದು. ಕ್ರಾಶ್ ಅಂತಂದ್ರೆ ಈಗೆಲ್ಲ ಮೀಮ್ ಕಾಯಿನ್ಸ್, ಆಲ್ಟ್ ಕಾಯಿನ್ಸ್ ಎಲ್ಲ ಆಗುತ್ತಲ್ಲ, ಕ್ರಾಶ್ ಆದ್ರೆ ಮತ್ತೆ ಎದ್ದು ಬರೋದೇ ಇಲ್ಲ. ಸೊ ಬಿಟ್ ಕಾಯಿನ್ ಆ ರೀತಿ ಇಲ್ಲ, ಇಟ್ಸ್ ಕಮಿಂಗ್ ಬ್ಯಾಕ್ ಅಗೇನ್ ಅಂಡ್ ಅಗೇನ್. ಈ ಒಂದು 2017-18ರಿಂದ ಮತ್ತೆ ಒಂದು ಬೇರ್ ಮಾರ್ಕೆಟ್ ಅನ್ನ ಬಾಟಮ್ ನೋಡೋದಾದ್ರೆ ಸೊ ಇಲ್ಲಿವರೆಗೂ ಬಂದಿದೆ. ಮತ್ತೆ ನೆಕ್ಸ್ಟ್ ಬಾಟಮ್ ಬಂದಿರೋದು ಇಲ್ಲಿ. ಸೊ ಈ ಒಂದು ಟೈನಿ ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಈಗ ಇದನ್ನೇ ಮಾಧ್ಯಮದಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಈಕ್ವಿಟಿ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸಸ್ ಹೇಳ್ತಾ ಇರುವಂತದ್ದು. ಈ ಒಂದು ಸಣ್ಣ ರೆಡ್ ಕ್ಯಾಂಡಲ್ ನ ಇಟ್ಕೊಂಡು ಬಿಟ್ಕಾಯಿನ್ ಕ್ರಾಶ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ರೆಡ್ ಕ್ಯಾಂಡಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ತೀನಿ.
ಸೊ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆ. ಒಂದು ಯಾವ್ದಾದ್ರು ಒಂದು ಅಸೆಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಇಸ್ ದ ಲೋ ಸ್ಟುಪಿಡ್ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದೆ. ಅದೇನಂತಂದ್ರೆ ತುಂಬಾ ಜನ ಆಕ್ಚುಲಿ ಹೈ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಓಕೆ, ಇಷ್ಟು ಪ್ರೈಸ್ ಹೈ ಹೋಯ್ತು, ಇಷ್ಟು ಪ್ರೈಸ್ ಹೈ ಹೋಯ್ತು, ಅಲ್ಲಿಂದ ಇಷ್ಟು ಕೆಳಗಡೆ ಬಂತು ಅಂತ. ಆಕ್ಚುಲಿ ನೋಡ್ಬೇಕಾದ್ರೆ ಏನಂತಂದ್ರೆ ಎಲ್ಲಿ ಕೆಳಗಡೆ ಹೋಗಿದೆ ಅಂತ ಹೇಳ್ತಾರಲ್ಲ, ಈ ಒಂದು ಕೆಳಗಡೆ ಹೋಗಿರೋದನ್ನೆಲ್ಲ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಕನೆಕ್ಟ್ ಮಾಡಿ ನೋಡಿದ್ರೆ ಎಷ್ಟು ಮೆಜರ್ಮೆಂಟ್ ಅಂದ್ರೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಫ್ರಮ್ ಲೋಸ್ ಟು ಒಂದು ಲೋ ಇಂದ ಇನ್ನೊಂದು ಲೋಗೆ, ಈ ಒಂದು ಲೋ ಇಂದ ಇನ್ನೊಂದು ಲೋಗೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡೋದಾದ್ರೆ ಇಲ್ಲಿ 9,884%, ರಫ್ಲಿ ಒಂದು 10,000% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಈ ಒಂದು ಬಾಟಮ್ ಇಂದ ಇನ್ನೊಂದು ಬಾಟಮ್ಗೆ ಹೋದ್ರೆ 1,400% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಜೊತೆಗೆ ಇಲ್ಲಿಂದ ಇಲ್ಲಿಗೆ ನೋಡೋದಾದ್ರೆ ಅರೌಂಡ್ 438%. ಈಗ ಏನು ಕ್ರಾಶ್ ಅಂತ ಏನು ಹೇಳಲಾಗ್ತಿದೆ ಒಂದು ಟೈನಿ ರೆಡ್ ಕ್ಯಾಂಡಲ್ಗೆ, ಇದನ್ನ ಇದುವರೆಗೂ ಕಂಪೇರ್ ಮಾಡಿದ್ರೆ ಅರೌಂಡ್ 438% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಸೊ ಈ ಒಂದು ಕ್ರಾಶ್ ಅಂತ ಏನ್ ಹೇಳಲಾಗ್ತಿದೆಯಲ್ಲ, ಈ ಕ್ರಾಶ್ ಎಲ್ಲಾನು ಕೂಡ ಜಾಯಿನ್ ಮಾಡಿದ್ರು ಕೂಡ ಈ ಕ್ರಾಶ್ಗಳೇ ಮೇಲಕ್ಕೆ ಹೋಗ್ತಾ ಇದೆ, ರೈಟ್? ಸೊ ಹಾಗಾಗಿ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಗೊತ್ತಾಗೋದೇನು ಅಂತಂದ್ರೆ ಬಿಟ್ ಕಾಯಿನ್ ತನ್ನ ಇತಿಹಾಸದಲ್ಲಿ ಕ್ರಾಶೇ ಆಗಿಲ್ಲ. ಕ್ರಾಶ್ ಅಂತ ಏನ್ ಹೇಳ್ತಾ ಇದ್ದಾರೆ ಅದು ಐದರ್ ಇಸ್ ಎ ಪುಲ್ ಬ್ಯಾಕ್ ಆರ್ ಎ ರಿಟ್ರೇಸ್ಮೆಂಟ್ ಆರ್ ಎ ಬೇರ್ ಮಾರ್ಕೆಟ್ ಅಂಡ್ ಈಸ್ ಕಂಪ್ಲೀಟ್ಲಿ ಫೈನ್. ಸೊ ಮೊದಲನೇ ಪಾಯಿಂಟ್ ಏನಂತಂದ್ರೆ ಮೆನಿ ಪೀಪಲ್ ಅನಲೈಸ್ ಬಿಟ್ ಕಾಯಿನ್ ಥ್ರೂ ಆನ್ ಈಕ್ವಿಟಿ ಲೆನ್ಸ್ ವಿಚ್ ಕ್ಯಾನ್ ಲೀಡ್ ಟು ಮಿಸ್ಲೀಡಿಂಗ್ ಕನ್ಕ್ಲೂಷನ್ಸ್. ಬಿಟ್ಕಾಯಿನ್ ಎನ್ನುವಂತ ಅಸೆಟ್ ಏನಿದೆಯಲ್ಲ, ನಾವು ಜಗತ್ನಲ್ಲಿ ಇದುವರೆಗೂ ಈ ತರ ಅಸೆಟ್ ನ ನೋಡೇ ಇಲ್ಲ. ಯಾಕಂತಂದ್ರೆ ಬಿಟ್ಕಾಯಿನ್ ಒಂದು ಕಂಪ್ಲೀಟ್ಲಿ ಸಪ್ಲೈ ಕ್ಯಾಪ್ ಇದೆ, ಅಂದ್ರೆ ಅದಿರುವಂತದ್ದು 2,10,00,000 ಬಿಟ್ಕಾಯಿನ್ ಮಾತ್ರ. ಆದ್ರೆ ಈಕ್ವಿಟಿ ಯಾವುದೇ ಒಂದು ಕಂಪನಿಯ ಶೇರ್ಸ್ ಎಷ್ಟಿದೆ, ಅವ್ರಿಗೆ ಎಷ್ಟು ಬೇಕಾದ್ರೂ ಶೇರ್ಸ್ ನ ಅಂದ್ರೆ ಸಪ್ಲೈನ ಮಾರ್ಕೆಟಿಗೆ ಬಿಡಬಹುದು. ದಿ ಕಾಲ್ ಫಾರ್ ಅ ಜನರಲ್ ಬಾಡಿ ಮೀಟಿಂಗ್, ಯಾರ ಹತ್ರ ಹೈಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಇದೆ ಅದ್ರ ಮುಖಾಂತರ ಅವ್ರು ಸಪ್ಲೈ ಕ್ಯಾಪ್ ನ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಈಗ 1 ಕೋಟಿ ಇರ್ಬೋದು, ನಾಳೆ ದಿನ ಶೇರ್ ಸಪ್ಲೈನ 5 ಕೋಟಿ ಮಾಡ್ಬೋದು, 10 ಕೋಟಿ ಮಾಡ್ಬೋದು. ಸೊ ಈಕ್ವಿಟಿ ಆಗಿರ್ಲಿ, ಮ್ಯೂಚುವಲ್ ಫಂಡ್ಸ್ ಆಗಿರ್ಲಿ, ರಿಯಲ್ ಎಸ್ಟೇಟ್ ಆಗಿರ್ಲಿ, ಅಥವಾ ಯಾವುದೇ ಅಸೆಟ್ ನ ತಗೊಳ್ಳಿ, ಇದು ಕಮೋಡಿಟಿ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಈವನ್ ಚಿನ್ನ ಆಗಿರ್ಬೋದು, ಪ್ರಪಂಚದಲ್ಲಿ ಎಷ್ಟು ಸಪ್ಲೈ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಚಿನ್ನ ಒಂದು ಸ್ಕೇರ್ಸ್ ಅಸೆಟ್ ಅಂತ ಮಾತ್ರ ಗೊತ್ತು, ಎಲ್ಲೆಲ್ಲೂ ಸಿಕ್ಕಿದ ಜಾಗದಲ್ಲೆಲ್ಲ ಚಿನ್ನ ಸಿಗಲ್ಲ ಅಂತ ಗೊತ್ತು, ಚಿನ್ನನ ಮೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡಬೇಕಾಗತ್ತೆ ಅಂತಾನು ಗೊತ್ತು. ಯಾರು ಕೂಡ ಆರ್ಟಿಫಿಷಿಯಲ್ ಚಿನ್ನನ ಕ್ರಿಯೇಟ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಚಿನ್ನದ ಬೆಲೆ ಇವತ್ತು ಕೂಡ ಸಸ್ಟೈನ್ ಆಗ್ತಾನೆ ಬರ್ತಾ ಇದೆ, ತನ್ನ ಪರ್ಚೇಸಿಂಗ್ ಪವರ್ ನ ಚಿನ್ನ ಕಾಪಾಡ್ಕೊಂಡೇ ಬರ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಈಕ್ವಿಟಿ, ಎಷ್ಟು ಸಪ್ಲೈನ ಕ್ರಿಯೇಟ್ ಮಾಡಬೇಕು, ಮಾರ್ಕೆಟಿಗೆ ಬಿಡಬೇಕು ಅನ್ನೋದು ಆ ಕಂಪನಿ ಓನರ್ಸ್ ಕೈಲಿ ಇರುತ್ತೆ. ಬೇಸಿಕಲಿ ವೋಟಿಂಗ್ ಪರ್ಸೆಂಟೇಜ್ ಯಾರು ಜಾಸ್ತಿ ಇರುತ್ತಲ್ಲ ಅವ್ರು ಎಷ್ಟು ಬೇಕಾದ್ರೂ ಸಪ್ಲೈನ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಯಾವ ಅಸೆಟ್ ನ ಸಪ್ಲೈ ಎಷ್ಟು ಕ್ರಿಯೇಟ್ ಆಗ್ತಾ ಹೋಗುತ್ತೋ ಸೊ ಅಷ್ಟು ಮೌಲ್ಯ ಅದು ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಪೇಪರ್ ಕರೆನ್ಸಿ ತರನೇ, ಪೇಪರ್ ಕರೆನ್ಸಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಪ್ರಿಂಟ್ ಆಗಿ ಬರ್ತಾ ಇದೆ, ಹಾಗಾಗಿ ಪೇಪರ್ ಕರೆನ್ಸಿ ಮೌಲ್ಯ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ಈಕ್ವಿಟಿ ಲೆನ್ಸ್ ಅಲ್ಲಿ ನೋಡ್ತಾ ಇರ್ತಕ್ಕಂಥ ಬಹುತೇಕ ಜನ ಬಿಟ್ ಕಾಯಿನ್ ಏನು ಕ್ರಾಶ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಎ ಕ್ರಾಶ್. ಇನ್ಫ್ಯಾಕ್ಟ್ ಅವರ ಈಕ್ವಿಟಿ ಎಸ್ಪೆಷಲಿ ನಿಫ್ಟಿ ಆಗಿರ್ಲಿ, ಇವನ್ S&P 500 ಇಂಡೆಕ್ಸ್ ಆಗಿರ್ಲಿ, ಅದು ಇನ್ಫ್ಲೇಷನ್ ಎಷ್ಟಾಗಿದೆ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಹೋಗೇ ಇಲ್ಲ. ಓಕೆ, ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಬಿಟ್ ಕಾಯಿನ್ ಇಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ಅಸೆಟ್. ಹಾಗಾಗಿ ಈಕ್ವಿಟಿ ಲೆನ್ಸ್ ಇಂದ ಬಿಟ್ ಕಾಯಿನ್ ನ ನೋಡೋದು ಸರಿ ಕಾಣೋದಿಲ್ಲ. ಸೊ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಏನ್ ಮಾಡಿದ್ನಲ್ಲ, ಇದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದು ಏನಂತಂದ್ರೆ ಬಿಟ್ ಕಾಯಿನ್ ಇದುವರೆಗೂ ಕ್ರಾಶೇ ಆಗಿಲ್ಲ. ಇಟ್ಸ್ ಕಾಲ್ಡ್ ಎ ಪುಲ್ ಬ್ಯಾಕ್ ಆರ್ ರಿಟ್ರೇಸ್ಮೆಂಟ್ ಆರ್ ಇಟ್ಸ್ ಅ ಬೇರ್ ಮಾರ್ಕೆಟ್. ಸೊ ಈ ಒಂದು ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಈ ಒಂದು ವಿಡಿಯೋ ವಿಚಾರವಾಗಿ ಅಥವಾ ಇನ್ನಿತರ ಬಿಟ್ಕಾಯಿನ್ ವಿಚಾರವಾಗಿ ಯಾವ್ದಾದ್ರು ಅಭಿಪ್ರಾಯಗಳು, ಪ್ರಶ್ನೆಗಳು ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.